ತಿರುಚಂದೂರಿಂದ 6 ಗಂಟೆಗೆ ಹೊರಟ್ವಿ. ಅಲ್ಲಿಂದ ಬರುವಾಗ ನಾವು ಈಗ ತೂತುಕುಡಿ ಹತ್ರ ಇದ್ದೀವಿ. ತೂತುಕುಡಿ ಹತ್ರ ಒಂದು 10 ಹುಡುಗರು ಬಂದು ನಮ್ಮನ್ನ ಅಡ್ಡೆ ಹಾಕೋದು. ಏನಕ್ಕೆ ಅಂತ ಹೇಳಿದ್ರೆ ನೀವು ಕನ್ನಡ ಫ್ಲಾಗ್ ಹಾಕಿದ್ದೀರಾ, ಅದನ್ನ ಬಿಚ್ಚಾಕಿ ಕನ್ನಡ ಫ್ಲಾಗ್ ಏನಕ್ಕೆ ಇಲ್ಲಿ ಹಾಕೊಂಡು ಓಡಾಡ್ತೀರಾ ನೀವು, ನಮ್ಮ ತಮಿಳ್ನಾಡು ನೀವು ಕನ್ನಡ ಬಾವುಟ ನೀವು ಹಾಕೋಕ್ಕಿಲ್ಲ ಅಂತ ಅವರು ಹೇಳಿದ್ರು. ನಾವನ್ನು ಹುಡುಗರೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವ್ರನ್ನ ಒಳಗಡೆ ಕೂರಿಸ್ಬಿಟ್ಟು ನಾವು ದೊಡ್ಡವರು ಒಂದು 10 ಹುಡುಗರೆಲ್ಲ ಬಂದು ನಾವು ಏನಕ್ಕೆ ಬಿಚ್ಚಬೇಕು, ನಮ್ದು ಏನು ತಪ್ಪಿದೆ ಅಂತ ನಾವು ಕೇಳಿದ್ವು. ನೀವು ಹಾಕೋಕ್ಕಿಲ್ಲ ಬಾವುಟ ಇಲ್ಲಿ ಹಾಕೋಕ್ಕಿಲ್ಲ, ನೀವು ಕರ್ನಾಟಕದಲ್ಲಿ ಬರೋಕ್ಕಿಲ್ಲ ಅಂತ ಹೇಳ್ತಾವ್ರು ಅವರು. ಯಾಕಂತ ಹೇಳಿದ್ರೆ ಇಲ್ಲಿ ಬಾವುಟ ಹಾಕಿಲ್ಲ, ನಮ್ಮ ನೀರು ಬೇಕಂತವ್ರಿಗೆ ಬಾವುಟ ಬೇಡವಾ, ನಾವು ಓಡಾಡೋಕ್ಕಿಲ್ವಾ, ಅವ್ರು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದು ಓಡಾಡಲ್ವಾ, ಏನಕ್ಕೆ ಬಂದು ಓಡಾಡಬೇಕು. ಈಗ ನಮ್ಮನ್ನು ಆ ಥರ ಹಿಡ್ಕೊಂಡು ಸ್ಟೇಷನ್ ಪೊಲೀಸ್ಗಳೆಲ್ಲ ಬಂದು ನಮ್ಮನ್ನು ಬೇರೆ ಕಡೆ ಕರ್ಕೋಗಿ ಫ್ಲಾಗ್ ಬಿಚ್ಚಕ್ಕೆ ಓಡಾಡೋರು. ನಾವು ಫ್ಲಾಗ್ ಬಿಚ್ಚಕ್ಕೆ ಓಡಾಡಲಿಲ್ಲ, ಆದರೂ ಫ್ಲಾಗ್ ಬಿಚ್ಚೋ ಥರ ನಾಟಕಾಡಿ ಪೊಲೀಸರು ನಮ್ಮನ್ನು ಮುಂದುಗಡೆ ಬಂದು ಕಳಿಸಿದ್ದಾರೆ. ಆಲ್ರೆಡಿ ನಾವು ಈಗ ತುಂಬ ಎಡವಟ್ಟಲ್ಲಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಬಾವುಟಕ್ಕೆ ಅವಮಾನ ಆಗಿದೆ ತಮಿಳ್ನಾಡಲ್ಲಿ. ನೀವು ಕೂಡ ಎಲ್ಲರೂ ಕೂಡ ಎಲ್ಲ ಒಂದಾಗಿ ಕರ್ನಾಟಕದಲ್ಲಿ ತಮಿಳ್ನಾಡು ಗಾಡಿಗಳು ಒಬ್ಬರನ್ನು ಬಿಡಬಾರ್ದು, ಸ್ಟಾಪ್ ಮಾಡಬೇಕು. ಅಲ್ಲಿ ನಗರದಲ್ಲೂ ಕೂಡ ಚಾಮರಾಜನಗರದಲ್ಲಿ ಇಲ್ಲ ಗಡಿ ಭಾಗದಲ್ಲಿ ಸ್ಟಾಪ್ ಮಾಡಬೇಕು ಅಂತ ನಾವು ಬೇಡ್ಕೊತೀವಿ. ನಾವು ಕೇಳ್ಕೊಳ್ಳೋದು ಇದೊಂದೇ ಮಾತು. ಯಾವುದೇ ಕಾರಣಕ್ಕೂ ಕರ್ನಾಟಕ ಗಾಡಿ ತಮಿಳ್ನಾಡಿಗೆ ಬರಲಿ, ಎಲ್ಲಿಗೆ ಬರಲಿ, ಫ್ಲಾಗ್ ಮಾತ್ರ ಬಿಚ್ಚಿಸಬಾರ್ದು. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಎಲ್ಲ ಟಿಟಿ ಡ್ರೈವರ್ಸ್ಗಳಿಗೆ ಹೇಳ್ತಿರೋದು. ಚಾಮರಾಜನಗರದಿಂದ ನಮ್ಮ ಶಬರಿಮಲೆ ಯಾತ್ರೆ ಹೋಗಿದೆ. ಬರಬೇಕಾದ್ರೆ ತೂತುಕುಡಿ ಹತ್ರ ಅಡ್ಡಾಕಿದ್ದಾರೆ. ಅಡ್ಡಾಕ್ಬಿಟ್ಟು ಫ್ಲಾಗ್ ಬಿಚ್ಚು ಅಂತ ಹೇಳಿದ್ದಾರೆ, ಗಲಾಟೆ ಮಾಡಿದ್ದಾರೆ. ನಮ್ಮ ಸಂಬಳೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಯಾವುದೇ ಕಾರಣಕ್ಕೂ ಫ್ಲಾಗ್ ಬಿಚ್ಚಿಲ್ಲ. ಬಂದರು, ಎದುರಿಸಿದ್ರು, ಫ್ಲಾಗ್ ಬಿಚ್ಚಿ ಇಲ್ಲ ಗಾಡಿಗೆ ಶೂಟ್ ಹಾಕ್ತೀವಿ ಅಂತ ಎದುರಿಸಿದ್ರು. ಅವ್ರು ಎದುರಿಸಿದ್ರು ಅಷ್ಟೇ, ಶೂಟ್ ಹಾಕೋರು ಸರಿ ನಾನು ಫ್ಲಾಗ್ ಬಿಚ್ಚಿಲ್ಲ ಅಂತ ನಿಂತ್ಕೊಂಡ್ವಿ. ಪೊಲೀಸ್ನವರೆಲ್ಲ ಬಂದು ಸ್ಟೇಷನ್ ಗಾಡಿ ತೊಗೊಂಡೋಗವ್ರೆ. ಅಲ್ಲಿಂದ ಅವರು ಬಿಡಿಸ್ಬಿಟ್ಟು ಕಳಿಸೋರೆ. ಕಳಿಸಿರೋ ನಾವು ಯಾವುದೇ ಕಾರಣಕ್ಕೂ ಫ್ಲಾಗ್ ಅಂತೂ ಬಿಚ್ಚಿಲ್ಲ, ಹಂಗೇನೆ ನಾವು ತೊಗೊಂಡು ಬಂದೀವಿ. ಈಗಲೂ ತೂತುಕುಡಿಯಿಂದನೇ ನಿಂತ್ಕೊಂಡು ಮಾತಾಡ್ತಿರೋದು. ತೂತುಕುಡಿಯಿಂದ ನೀವು ಇಲ್ಲಿಂದ ಪಾಸ್ ಆದರೂ ನಾವು ಮುಂದೆ ಬಂದು ನಿಮ್ಮನ್ನ ಬಿಚ್ಚಿಸ್ತೀವಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲೇ ಇದ್ದೀವಿ. ಅವ್ರು ಬರಲಿ, ಬಿಚ್ಚೋ ತನಕ ನಾವು ಇಲ್ಲೇ ಇರ್ತೀವಿ. ಗಾಡಿ ಸುಟ್ಟಾಕೋರು ಅಷ್ಟೇ, ನಾವಂತೂ ಬಿಡಲ್ಲ. ಜೈ ಕರ್ನಾಟಕ. ನೋಡಿ, ಇವತ್ತು ಧನುಷ್ಕೋಡಿಗೆ ಹೋಗ್ಬೇಕಾದ್ರೆ ಫ್ಲಾಗ್ ಬಿಚ್ಚಿಸ್ತಾ ಇರೋದು ಇಲ್ಲೇ ಕೇರಳ ಬಾರ್ಡ್ರಲ್ಲಿ. ಕೇರಳದವರು ನೋಡಿ, ಕಂಡ್ರೆ ನಮ್ಮ ಹಾಸ್ಟೆಲ್ ಚೆಕ್ ಪೋಸ್ಟ್ ದಾಟಕ್ಕೆ ಬಿಡಕ್ಕೆ ಹೋಗ್ಬಿಡಿ. எல்லா தெய்வம் ஒண்ணு ಮತ್ತೆ ನಮ್ಮ ಟಿಟಿ ಡ್ರೈವರ್ಗೆ ಮತ್ತೆ ಕಾರ್ ಡ್ರೈವರ್ಗೆ ಎಲ್ಲರಿಗೂ ಹೇಳ್ತಿರೋದು, ತಮಿಳ್ನಾಡಲ್ಲಿ ನಮ್ಮನ್ನ ಪ್ಲಾಸ್ ಇದು ಬಾಟ ಬಿಚ್ಚಕ್ಕೆ ಅಂತ ನಮ್ಮನ್ನ ಅಡ್ಡೆ ಹಾಕೊಂಡು ಗಲಾಟೆ ಮಾಡವ್ರೆ. ಅವಾಗ ತಮಿಳ್ನಾಡು ಗಾಡಿ ಯಾವುದೇ ಗಾಡಿ ಕಟ್ರಿ ಎಲ್ಲೇ ಇದ್ರೂ ಸರಿನೇ ಅವ್ರನ್ನ ಅಡ್ಡಗಟ್ಟಿ ಅವ್ರನ್ನ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆಯ್ತಾ, ತೂತು ಬಡಿಲಿ ನಮ್ಮನ್ನ ಅಡ್ಡೆ ಹಾಕಿದ್ರು ಗಾಡಿ ಬಂದು ಒಂದು 10 ಜನ ಬಂದಿದ್ರು ಅವರು. ನಾವು ಒಂದು 12 ಸೀಟ್ ಇದ್ದು, 12 ಸೀಟು ಸೇರಿದ್ರೆ ನಾವು ಎದುರಿಲ್ಲ. ಅದನ್ನು ನಾವು ಬಾಟ ಬಿಚ್ಚಕ್ಕೆ ಹೋಗಲಿಲ್ಲ, ಅದು ಬಂದಿದ್ದೀವಿ. ಅದೇ ಪೊಲೀಸರು ಸಮಾಧಾನ ಮಾಡಿ ಕಳಿಸೋರೆ. ಅವ್ರನ್ನೆಲ್ಲ ನೀವು ಎದುರಿಸಿದ್ರು ಸರಿನೇ ತಮಿಳ್ನಾಡು ಗಾಡಿ ಯಾವುದೇ ಡ್ರೈವರ್ಗಳು, ಆಟೋ ಡ್ರೈವರ್ ಆಗಲಿ, ಕಾರ್ ಡ್ರೈವರ್ ಆಗಲಿ, ಟಿಟಿ ಡ್ರೈವರ್ ಆಗಲಿ, ಲಾರಿ ಡ್ರೈವರ್ ಆಗಲಿ, ತಮಿಳ್ನಾಡು ಗಾಡಿ ಎಲ್ಲೇ ಕಂಡು ಇರ್ತದ ಅವ್ರನ್ನ ಹಿಡಿದು ಅವ್ರನ್ನ ಏನು ಕರ್ತವ್ಯಗಳನ್ನ ಇದು ಮಾಡಬೇಕು ಅದನ್ನು ಮಾಡಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಯಾರು ಮಾತಾಡಲ್ಲ ಸ್ಟೇಷನ್ ಕಡೆ. ಇಲ್ಲಿ ತೂತುಕುಡಿಯಲ್ಲಿ ನಮ್ಮ ಫ್ಲಾಗ್ ಬಿಚ್ಚಿಸ್ತಾರೆ. ಇವ್ರು ಬಂದ್ರಿ ಬಿಟ್ಟು ನಮ್ಮ ಬಾರ್ಡರ್ ಪಾಸ್ ಮಾಡಕ್ ಹೋಗ್ಬಿಡಿ.
ಎಲ್ಲ ಬಂದಾಗಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.